ಓಂ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಈ ಬಸವ ಜಯಂತಿಯ ಪ್ರಯುಕ್ತ ವಿಶ್ವದ ಮೊದಲ ಸಂಸತ್ ಭವನದ ಸ್ಥಾಪಕ, ಜಗಜ್ಯೋತಿ, ವಿಶ್ವಗುರು, ಕ್ರಾಂತಿಕಾರಿ, ಭಕ್ತಿ ಭಂಡಾರಿ, ಸಾಮಾಜಿಕ ಸುಧಾರಕ ಇತ್ಯಾದಿ ನಾಮಾಂಕಿತಗಳಿಂದಲೇ ಜಗತ್ಪ್ರಸಿದ್ಧಿಯಾದ ಮಹಾಮಾನವತಾವಾದಿ ಬಸವಣ್ಣನವರ ಕಿರುಪರಿಚಯವನ್ನ ತಿಳಿದುಕೊಳ್ಳೋಣ. ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ 1134ರ ಆನಂದನಾಮ ಸಂವತ್ಸರದ ವೈಶಾಖ ಮಾಸದ ಅಕ್ಷಯ ತೃತೀಯದಂದು ಜನಿಸಿದ ಮಗುವೆ ಈ ಬಸವಣ್ಣನವರು. ಬಸವಣ್ಣನವರಿಗೆ 8ನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಜನಿವಾರ ಹಾಕಲು ಬಂದಾಗ ಬಸವಣ್ಣ ತನಗಿಂತ ಹಿರಿಯಳಾದ ಅಕ್ಕನಾಗಮ್ಮನಿಗೆ ಜನಿವಾರ ಹಾಕಲು ಹೇಳುತ್ತಾರೆ. ಆಗ ಪುರುಷರಿಗೆ ಮಾತ್ರ ಜನಿವಾರವಿದೆ, ಹೆಣ್ಣು ಮಕ್ಕಳಿಗೆ ಜನಿವಾರ ಇಲ್ಲ ಎಂದಾಗ ಬಸವಣ್ಣನವರು ಆಗಲೇ ಸ್ತ್ರೀ ಪುರುಷರ ಅಸಮಾನತೆಯ ವಿರುದ್ಧ ಸಿಡಿದೆದ್ದು ಜಡ ಸಂಪ್ರದಾಯಗಳನ್ನು ತೊರೆದು ಕೂಡಲ ಸಂಗಮಕ್ಕೆ ವಿದ್ಯಾಕಾಂಕ್ಷಿಯಾಗಿ ಬಂದು ಶಾಸ್ತ್ರಾಧ್ಯಯನ, ಯೋಗಾಭ್ಯಾಸಗಳನ್ನ ಪಡೆದರು. ಮುಂದೆ ಸೋದರ ಮಾವನ ಮಗಳಾದ ನೀಲಾಂಬಿಕೆಯನ್ನು ಮದುವೆಯಾದರು. ಜನಿವಾರ ಧರಿಸುವ ಬ್ರಾಹ್ಮಣರು ಓದಿರಬಹುದು, ಬರೆದಿರಬಹುದು, ಕ್ಷತ್ರಿಯರು ಕಾದಿರಬಹುದು, ವೈಶ್ಯರು ವಸ್ತುಗಳ ಮಾರಾಟ ಮಾಡಿರಬಹುದು. ಆದರೆ ರೈತಾಪಿ ಜನರು, ಕಾಯಕ ಜೀವಿಗಳಾದ ಶೂದ್ರರು ಉತ್ಪಾದನಾ ಕಾರ್ಯದಲ್ಲಿ ತೊಡಗಿ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಬಸವಣ್ಣ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಆದ ಅನ್ಯಾಯದ ವಿರುದ್ಧ ಹೋರಾಡಿ ಅವರಿಗೆ ಶಿಕ್ಷಣ ವ್ಯವಸ್ಥೆ ಮಾಡಿದರು. ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದರು. ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ನೀತಿಯನ್ನು ತಮ್ಮ ವಚನಗಳ ಮೂಲಕ ಜನಸಾಮಾನ್ಯರಿಗೆ ಮನ ತಲುಪುವಂತೆ ಮಾಡಿದ್ದಾರೆ. ತ್ರಿಮೂರ್ತಿಗಳಿಗೂ ಮೀರಿದ ಸೃಷ್ಟಿಕರ್ತನೇ ಶ್ರೇಷ್ಠನೆಂದು, ಆ ದೇವರನ್ನು ವಿಶ್ವದಾಕಾರದಲ್ಲಿ ಪೂಜಿಸುವುದು ಸರಿಯೆಂದು ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಟ್ಟು ಬಸವ ಕಲ್ಯಾಣದಲ್ಲಿ 1,96,000ಕ್ಕೂ ಹೆಚ್ಚು ಶರಣರನ್ನೊಳಗೊಂಡ ವಿಶ್ವದ ಮೊದಲ ಸಂಸತ್ ಅನುಭವ ಮಂಟಪವನ್ನು ಸ್ಥಾಪಿಸಿ ಸಮಾಜದ ಎಲ್ಲ ಜಾತಿ, ವರ್ಗ, ಧರ್ಮದ ಜನರಿಗೆ ಅವಕಾಶ ಕೊಟ್ಟು ಜನರಲ್ಲಿ ಮನೆ ಮಾಡಿದ ಮೌಢ್ಯತೆ, ಕಂದಾಚಾರ, ಜಾತೀಯತೆಯನ್ನು ಹೋಗಲಾಡಿಸಿದರು. ಈ ಜಾತೀಯತೆಯನ್ನು ಹೋಗಲಾಡಿಸಲು ಹಗಲಿರುಳು ದುಡಿದವರೇ ಬಿಜ್ಜಳನ ಆಸ್ಥಾನದಲ್ಲಿ ಹಣಕಾಸು ಮಂತ್ರಿಯಾದ ಬಸವಣ್ಣನವರು. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ನಮ್ಮ ತನುಮನಗಳನ್ನು ಸಂತೋಷಪಡಿಸಿಕೊಳ್ಳದೆ ನೆರೆಮನೆಯ ದುಃಖಕ್ಕೆ ಅಳುವವರನ್ನು ಆ ದೇವರು ಮೆಚ್ಚುವುದಿಲ್ಲ ಎಂಬ ಸಂದೇಶವನ್ನ ತಿಳಿಸಿದ್ದಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಎಂದು ಭಕ್ತಿಯ ಡಾಂಬಿಕತೆಯಿಂದಿರದೆ ಪ್ರಾಮಾಣಿಕವಾಗಿರಬೇಕೆಂದು ಕಿವಿ ಮಾತನ್ನು ಬಸವಣ್ಣನವರು ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಹೌದೆನ್ನಬೇಕು. ಕೂಡಲ ಸಂಗಮ ದೇವನಂತೊಲಿಯನಯ್ಯ, ನುಡಿಯೊಳಗಾಗಿ ನಡೆಯದಿದ್ದರೆ, ಅಂದರೆ ನುಡಿದಂತೆ ನಡೆದರೆ ದೇವರು ಮೆಚ್ಚುತ್ತಾನೆ ಎಂಬ ಮಾತಿನ ಸೂಕ್ಷ್ಮತೆಯನ್ನು ಇಲ್ಲಿ ತಿಳಿಸಿದ್ದಾರೆ. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರೆ, ಕುಂಕುಮ ಕಸ್ತೂರಿಯ ಹೂಸಿಕೊಂಡು ಹೋದಿರೆ ನೀವು, ಸತ್ಯದ ನಿಲವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಎಂದು ಸದ್ಗುಣಗಳನ್ನು ಬೆಳೆಸಿಕೊಂಡು ಅಹಂಕಾರವನ್ನು ತೊರೆದು ಮುಕ್ತಿಯೆಡೆಗೆ ಸಾಗಿ ಎಂಬ ಸಂದೇಶವನ್ನ ಬಸವಣ್ಣನವರು ಸಾರಿದ್ದಾರೆ. ಬೇವಿನ ಬೀಜವ ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲ ನೆರೆದು, ಜೇನು ತುಪ್ಪವ ಹೊಯ್ದಡೆ, ಬೇವು ಕೈಯಾಗದೆ ಸಿಹಿಯಾದಿತೇ ಕೂಡಲ ಸಂಗಮ ದೇವ. ನಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಬೀಜದಂತೆ ವೃಕ್ಷ ಎಂಬ ಸೂಕ್ಷ್ಮತೆಯನ್ನ ಬಸವಣ್ಣನವರು ಜನಸಾಮಾನ್ಯರಿಗೆ ತಿಳಿಸಿದ್ದಾರೆ. ಹಾಗೇನೆ ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ,
ಎಂಬ ದಯೆಯ ಮಂತ್ರವನ್ನ ಎಲ್ಲರಿಗೂ ಪಠಿಸಿದ್ದಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದರುಂಟೆ ಈ ಜಗದೊಳಗೆ ಎಂದು ಬಸವಣ್ಣ ಜಾತಿಯ ಅಸಮಾನತೆಯನ್ನ ಹುಟ್ಟಿನಿಂದಲ್ಲ ಕಾಯಕದಿಂದ ಬಂದದ್ದು ಎಂಬ ಕಿವಿ ಮಾತನ್ನು ಜನರಿಗೆ ಹೇಳಿದ್ದಾರೆ. ಒತ್ತಿ ಹೊಸೆದ ಕಿಚ್ಚು ನಾ ಮಾಡಿದೆನೆಂದು ಮುಟ್ಟಿ ಹಿಡಿದೊಡೆ ಕೈ ಬೇಹದಿವುದೇ, ಎನ್ನಿಂದಾಯಿತು 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 ಎನ್ನದಿರು ಮನವೇ, ನಾನು ಮಾಡಿದೆನೆನ್ನದಿರು ಮನವೇ, ಕೂಡಲ ಸಂಗಮ ದೇವ, ನಾನು ಎಂಬ ಅಹಂಕಾರದ ಬತ್ತಿ ನಮ್ಮನ್ನೇ ಸುಡುತ್ತದೆ ಎಂಬ ಅರ್ಥಗರ್ಭಿತವಾದ ಸಂದೇಶವನ್ನ ತಿಳಿಸಿದ್ದಾರೆ. ಸುಮಾರು 1500ಕ್ಕೂ ಹೆಚ್ಚು ವಚನಗಳ ಮೂಲಕ ಸಮಾಜದ ಮೌಢ್ಯತೆ, ಅಸಮಾನತೆಯನ್ನು ದೂರ ಸರಿಸಿ ಜನರನ್ನು ಸರಿದಾರಿಗೆ ತರಲು ಅವಿರತ ಪ್ರಯತ್ನ ಮಾಡಿದ ವಿಭೂತಿ ಪುರುಷ, ಮಹಾಮಾನವತೆಯಾದ ಬಸವಣ್ಣನವರಿಗೆ ನಮ್ಮ ಸರ್ಕಾರವು ಅಂಚೆ ಚೀಟಿ, ನಾಣ್ಯಗಳ ಮೇಲೆ ಭಾವಚಿತ್ರ ಪ್ರಕಟಿಸಿ ಗೌರವ ಸೂಚಿಸಿದೆ. ಲಂಡನ್ ದೇಶವು ತನ್ನ ಸಂಸತ್ ಭವನದ ಮುಂದೆ ಭಕ್ತಿ ಭಂಡಾರಿ ಬಸವಣ್ಣನವರ ಮೂರ್ತಿ ಸ್ಥಾಪಿಸಿ ಗೌರವ ಸೂಚಿಸಿದೆ. ತನ್ನದೇ ಆದ ವಿಶೇಷ ರೀತಿಯಲ್ಲಿ ಕಾಯಕ ಜೀವಿಯಾದ ಬಸವಣ್ಣನವರು 62ನೇ ವಯಸ್ಸಿನಲ್ಲಿ, ಅಂದರೆ 1196ರ ನಳನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿಯಾದ ಜುಲೈ 7ರಂದು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು. ಹೀಗೆ ಜಗದಗಲಕ್ಕೂ ಪಸರಿಸಿದ ಬಸವಣ್ಣನವರ ಜಾತಿ ಧರ್ಮದ ಸಮಾನತೆ, ಕಾಯಕ, ದಯೆ, ಪ್ರಾಮಾಣಿಕತೆಯ ಕುರಿತು ತಿಳಿದುಕೊಳ್ಳುವ ಸಣ್ಣ ಪ್ರಯತ್ನ ಇದಾಗಿತ್ತು. ಧನ್ಯವಾದಗಳು. ಜೈ ಬಸವ.